ಓಕೆ, ಇವಾಗ ಹೊರಟ್ವಿ ನಾವೆಲ್ಲರೂ. ನಾವು ಅಲ್ಲಿಂದ ಹೊರಟ್ವಿ, ಆದರೆ ದಾರಿಯಲ್ಲಿ ತುಂಬ ಶಾಪಿಂಗ್ ಮಾಡಿದ್ವಿ ಮನೆಗೆ ಬೇಕಾಗಿದ್ದು. ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಮನೆಗೆ ಮುಟ್ಟಿದ ಮೇಲೆ ನನ್ನ ಸ್ಕಿನ್ ಕೇರನ್ನು ಯಾವ ರೀತಿ ನಾನು ಕಂಟಿನ್ಯೂ ಮಾಡಿದೆ ಅದನ್ನು ನಾನು ಫಸ್ಟ್ ಹಾಕಿ ಆಮೇಲೆ ಹೊರಡುವಾಗ ಏನೆಲ್ಲ ಆಯಿತು ಮುನ್ನಾರಿಂದ ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ತುಂಬ ಕೆಲಸ ಉಂಟು ಮನೆಯಲ್ಲಿ. ಫಸ್ಟಿಗೆ ಇವಾಗ ಮೇಯ್ನ್ ಆಗಿ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಉಂಟು ನನಗೆ. ಅದು ಅಲಯನ್ಸ್ ಹಾಕ್ತೀನಿ ಅಂತ ಹೇಳಿದ್ವಿ, ಇನ್ವಿಸಿಬಲ್ ಹಾಕ್ತೀವಿ ಅಂತ ಹೇಳಿದ್ವಿ ನೋಡಿ. ಅದು ಇವತ್ತು ಹಾಕೋಣ ಅಂತೇಳಿ ಎನಿಸಿದ್ವಿ. ನಿಜವಾಗ್ಲೂ ಆವತ್ತೇ ಇತ್ತು ಹಾಕಲಿಕ್ಕೆ, ಆದರೆ ನಮಗೆ ಹೊರಗಡೆ ತಿರುಗಾಡಲಿಕ್ಕೆ ಹೋಗಲಿಕ್ಕೆ ಇರೋದ್ರಿಂದ ನಾನು ಹಾಕಿರಲಿಲ್ಲ. ಇವಾಗ ಕರೆದಿದ್ರೆ ಅಪಾಯಿಂಟ್ಮೆಂಟ್ ಇವತ್ತು ತಗೊಳ್ಳೋಣ ಅಂತ ಹೇಳಿದ್ವಿ ಸಂಜೆದ್ದು, ಹಾಗೆ ಹಾಕೋಣ ಅಂತೇಳಿ. ಕೆಲವರಿಗೆ ಯೂಸ್ ಆಗ್ಬೋದು ಈ ವಿಡಿಯೋ, ಹಾಗಾಗಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇವಾಗ ಸ್ವಲ್ಪ ಬಿಸಿ ನೀರು ಬೆಳಿಗ್ಗೆ ಕುಡಿತಾ ಇದ್ದೀನಿ. ಹಾಗೂ ಸ್ವಲ್ಪ ಫೇಸ್ ಎಲ್ಲ ವಾಶ್ ಎಲ್ಲ ಮಾಡೋಣ ಅಂತ ಹೇಳಿ. ಸುಮಾರು ಜನ ಕೇಳ್ತಾ ಇರ್ತೀರಾ, ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರಿ, ಅದು ಇದು ಎಷ್ಟು ತಿರುಗಾಡ್ತೀವಿ ಎಲ್ಲ ಮಾಡ್ತೀವಿ, ಫೇಸ್ ಅದೇ ರೀತಿ ಇದೆ, ಡಲ್ ಇಲ್ಲ. ಹಾಗೆ ಮೇನ್ ಏನು ಗೊತ್ತು, ನಾನು ಡಲ್ ಆಗಲಿಕ್ಕೆ ಬಿಡಲ್ಲ, ಅಂದರೆ ಡ್ರೈ ಆಗಲಿಕ್ಕೆ ಬಿಡಲ್ಲ. ಹೊರಗಡೆ ಹೋಗ್ತೀವಿ, ಸ್ವಲ್ಪ ಚಳಿ ಎಲ್ಲ ಇರುತ್ತೆ, ಟೈಮಲ್ಲಿ ಏನಾಗುತ್ತೆ ಫೇಸ್ ಎಲ್ಲ ಫುಲ್ಲು ಡ್ರೈ ಆಗಿ ಹೋಗುತ್ತೆ. ಡ್ರೈ ಆದರೆ ಫುಲ್ ಅದರ ಗ್ಲೋ ಉಂಟು ನೋಡಿ, ನ್ಯಾಚುರಲ್ ಗ್ಲೋ ಕಾಣುತ್ತೆ, ಅದು ಬರಲ್ಲ. ಹಾಗೆ ಫೇಸ್ ವಾಶ್ ಎಲ್ಲ ಡೈಲಿ ಮಾಡಬೇಕು ನೀವು. ಹಾಗೂ ಯಾವುದಾದ್ರೂ ಸನ್ಸ್ಕ್ರೀನ್ ಅಥವಾ ಕ್ರೀಮು ಮನೆಯಲ್ಲಿ ಮಾಯಿಶ್ಚರೈಸರ್ ನೀವು ಹಾಕಬೇಕು. ಓಕೆ, ಬನ್ನಿ ಫಸ್ಟಿಗೆ ಫೇಸ್ ವಾಶ್ ಮಾಡೋಣ. ಇಲ್ಲಿ ಇವತ್ತು ಮಾಮಾ ಅರ್ತ್ ಹನಿ ಮಲಾಯಿ ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ. ಇದು ಜೆಂಟ್ಲಿ ನಿಮ್ಮ ಸ್ಕಿನ್ ಅನ್ನು ನರಿಶಿಂಗ್ ಮಾಡುತ್ತೆ, ಡೀಪ್ಲಿ ಕ್ಲೀನ್ ಮಾಡುತ್ತೆ, ಹಾಗೂ ಡ್ರೈ ಆಗ್ಲಿಕ್ಕೆನೆ ಬಿಡಲ್ಲ. ಇದರಲ್ಲಿ ಹನಿ ಹಾಗೂ ಮಲಾಯಿ ಇರುವುದರಿಂದ ಇದು ನಿಮ್ಮ ಸ್ಕಿನ್ ಅನ್ನು ಸ್ಮೂತ್, ಲೈಟ್ ಹಾಗೂ ಗ್ಲೋ ಮಾಡುತ್ತೆ. ಇದರ ಕ್ರೀಮಿ ಟೆಕ್ಸ್ಚರ್ ಫೋಮ್ ರೀತಿಯಾಗಿ ನಿಮ್ಮ ಸ್ಕಿನ್ ಅನ್ನು ತುಂಬಾ ಕ್ಲೀನ್ ಮಾಡುತ್ತೆ. ಹನಿ ನಿಮ್ಮ ಸ್ಕಿನ್ ಅನ್ನು ಪ್ಯೂರಿಫೈ ಮಾಡುತ್ತೆ, ಹಾಗೂ ಮಲಾಯಿ ಉಂಟಲ್ಲ ನಿಮ್ಮ ಸ್ಕಿನ್ ಅನ್ನು ಸ್ಮೂತ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಫೇಸ್ ವಾಶ್ ಒಂದು ಆಯಿತು ನೋಡಿ. ಎಷ್ಟೊಂದು ಗ್ಲೋ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಫೇಸ್, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಇದು. ಹಾಗೂ ನಾನು ಆವಾಗಲೇ ಹೇಳಿದಾಗೆ ಕೇವಲ ಫೇಸ್ ವಾಶ್ ಮಾಡಿದರೆ ಸಾಕಾಗೋದಿಲ್ಲ ಅಲ್ಲ, ನಾವು ಯಾವುದಾದ್ರೂ ಮಾಯಿಶ್ಚರೈಸರ್ ಹಾಕಬೇಕಾಗತ್ತೆ. ಆವಾಗ ಮಾತ್ರ ನಮ್ಮ ಸ್ಕಿನ್ ಡ್ರೈ ಆಗದೆ ಅದೇ ರೀತಿ ಉಳಿಯುತ್ತೆ. ತುಂಬ ಚೆನ್ನಾಗಿ ನ್ಯಾಚುರಲ್ ಗ್ಲೋ ಬರ್ತಾ ಇರುತ್ತೆ ನಮ್ಮ ಸ್ಕಿನ್ ಮೇಲೆ. ಯಾವುದೇ ರೀತಿಯ ಡಲ್ನೆಸ್ ಕಾಣೋದಿಲ್ಲ ಅವಾಗ. ಹಾಗಾಗಿ ನಾನು ಇವತ್ತು ಹಾಕ್ತಾ ಇದ್ದೀನಿ ಮಾಮಾ ಅರ್ತ್ ಹನಿ ಮಲಾಯ್ ಆಯಿಲ್ ಫ್ರೀ ಫೇಸ್ ಮಾಯಿಶ್ಚರೈಸರ್. ಇದರಲ್ಲಿದೆ ಹನಿ ಹಾಗೂ ಮಲಾಯ್. ಇದು ನಿಮ್ಮ ಮುಖಕ್ಕೆ ಡೀಪ್ಲಿ ನರಿಶಿಂಗ್ ಕೊಡುತ್ತೆ. ಲೈಟ್ ವೆಯ್ಟ್ ಆಗಿದ್ದು ಕ್ರೀಮ್ ತುಂಬ ಚೆನ್ನಾಗಿದೆ, ಹಾಗೂ ಆಯಿಲಿ ಆಗಲಿಕ್ಕೆ ಬಿಡಲ್ಲ, ಬೇಗನೆ ಅಬ್ಸರ್ವ್ ಕೂಡ ಆಗುತ್ತೆ. ಇದರಲ್ಲಿರುವ ಹನಿ ಹಾಗೂ ಮಲಾಯ್ ನಿಮ್ಮ ಸ್ಕಿನ್ನಿಗೆ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಈ ನಾನು ಪ್ರಾಡಕ್ಟ್ ಅನ್ನು ಮಾಮಾ ಅರ್ತ್ ಇಂದ ತಗೊಂಡು ಬಂದಿದ್ದೆ. ಅರ್ಥಲ್ಲಿ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಇದೆ. ನೀವು ಯಾವುದಾದ್ರೂ ಪ್ರಾಡಕ್ಟ್ ಅನ್ನು ಬೈ ಮಾಡುವಾಗ ಅವರೇನ್ ಮಾಡ್ತಾರೆ, ಅದರ ಲಿಂಕ್ ಅನ್ನು ಒಂದು ಟ್ರೀ ಪ್ಲಾಂಟ್ ಮಾಡ್ತಾರೆ ನೋಡಿ, ಆ ಒಂದು ವೆಬ್ಸೈಟ್ಗೆ ಅವರು ಲಿಂಕ್ ಮಾಡ್ತಾರೆ. 2025 ಒಳಗೆ 1 ಮಿಲಿಯನ್ ಟ್ರೀ ಅನ್ನು ಪ್ಲಾಂಟ್ ಮಾಡುವಂತ ಗುರಿಯನ್ನವರು ಹೊಂದಿದ್ದಾರೆ. ಹಾಗೂ ಇವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ ಆಗಿದ್ದು. ಎಷ್ಟು ಪ್ಲಾಸ್ಟಿಕ್ ಅವರನ್ನು ಯೂಸ್ ಮಾಡ್ತಾರೆ ನೋಡಿ, ಅದಕ್ಕಿಂತ ಜಾಸ್ತಿ ಅವರು ರೀಸೈಕ್ಲಿಂಗ್ ಕೂಡ ಮಾಡ್ತಾರೆ. ಹಾಗೂ ಈ ಪ್ರಾಡಕ್ಟ್ ಉಂಟಲ್ಲ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗೂ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇದು ನಿಮಗೆ ಸಿಗುತ್ತೆ. ಹಾಗೂ ನನ್ನ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ, ಕೇವಲ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ. ಎಲ್ಲ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನಿಮಗೆ ಈಸಿ ಆಗುತ್ತೆ. ಓಕೆ, ಇವಾಗ ಮುಂದೆ ಏನಾಗುತ್ತೆ
ಓಕೆ, ಇವಾಗ ಹೋಗುದು ನಾವು. ಎಲ್ಲರ ಮುಖ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತೇಳಿ. ಇಲ್ಲಿ ಎಲ್ಲಿದ್ದಾರೆ ಇಬ್ರು? ಓಯ್ ಕರಡಿ ರಾಯ್, ನೀನಾ ಕರಡಿ? ಮತ್ತೆ ಅವನಿಗೆ ಹೇಳುವಾಗ ರಾಯ್ ಅಂತ ಕೇಳ್ತಾ ಇದ್ದೆ. ಓಕೆ, ಪೆಟ್ರೋಲ್ ಹಾಕ್ಲಿಕ್ಕೆ ನಿಲ್ಸಿದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋದು. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಹೋಗುದು. ಎಷ್ಟು ಕಿಲೋಮೀಟರ್ ಉಂಟು ಇಲ್ಲಿ? 491 ಕಿಲೋಮೀಟರ್. ಕರೆಕ್ಟ್ 12 ಗಂಟೆ ರಾತ್ರಿಗೆ ಮುಟ್ತೀವಿ ಅಂತ ಉಂಟು. ಆದ್ರೆ ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಇರೋದ್ರಿಂದ ಲೇಟ್ ಆಗ್ಬೋದು. ಓಕೆ, ಬಾಯ್. ಹೋಗೋಣ. ಓಕೆ, ಬ್ರೇಕ್ಫಾಸ್ಟ್ ಒಂದು ಆಯಿತು. ಇವಾಗ ಇಲ್ಲಿ ಸೈಡಲ್ಲಿ ಒಂದು ಆರ್ಗ್ಯಾನಿಕ್ ಸ್ಪೈಸಸ್ ಗಾರ್ಡನ್ ಇತ್ತು, ಶಾಪ್ ಇತ್ತು. ಗಾರ್ಡನ್ ವಿಸಿಟ್ ಎಲ್ಲ ಮಾಡಲಿಕ್ಕೆ ಕೊಡ್ತಾರೆ, ಅವರ ಸ್ಪೈಸಸ್ ಎಲ್ಲ ನೋಡಲಿಕ್ಕೆ. ಆದರೆ ಏನು ಗೊತ್ತುಂಟಾ, ರೇಟು ನಿಜವಾಗ್ಲೂ ಹೇಳ್ತೀನಿ, ಕೆಲವರು ಒಟ್ಟಾರೆ ರೇಟ್ ಹೇಳ್ತಾರೆ. ಅದಕ್ಕಿಂತ ಕಮ್ಮಿ ನಮ್ಮ ಊರಲ್ಲಿ ಕೂಡ ಸಿಗುತ್ತೆ. ಒಟ್ರಾಸಿ ಹೇಳೋದು ಏನಂತ ಗೊತ್ತಿಲ್ಲ, ಅದೇ ಬೇಜಾರಾಗೋದು. ಅಲ್ಲೇ ಆಗುವಂಥ ಫ್ರೆಶ್ ಐಟಮ್ ಒಂದು ರೀಸನೇಬಲ್ ಪ್ರೈಸ್ ಇಡ್ಬೋದು ಅವರು. ಕೆಲವರು ಒಟ್ಟಾರೆ ಆರ್ಗ್ಯಾನಿಕ್ ಅಂತ ಹೇಳಿ ಇವಾಗ ಅದನ್ನೊಂದು ಟ್ರೆಂಡ್ ಮಾಡಿಬಿಟ್ಟು ಬಾಯಿಗೆ ಬಂದ ರೇಟ್ ಹೇಳ್ತಾ ಇರ್ತಾರೆ. ಹಾಗಾಗಿ ನೋಡ್ಕೊಂಡು ನೀವು ತಗೊಳ್ಳಿ. ಅದೇ ನಿಮಗೆ ಅಲ್ಲಿ ಗೌರ್ಮೆಂಟ್ ಶಾಪ್ಸ್ ಕೂಡ ಸಿಗುತ್ತೆ. ಅಲ್ಲಿ ನಿಮಗೆ ಸ್ವಲ್ಪ ಕಮ್ಮಿಯಲ್ಲಿ ಎಲ್ಲ ಸೇಮ್ ಟು ಸೇಮ್ ಐಟಮ್ಸ್ ಇಲ್ಲಿ ನಿಮಗೆ ಕಮ್ಮಿಯಲ್ಲಿ ಸಿಗುತ್ತೆ. ಹಾಗೆ ನಾನು ಇಲ್ಲಿ ಇವಾಗ ತಗೊಳ್ತಾ ಇದ್ದೀನಿ. ವೈಟ್ ಪೆಪ್ಪರ್ ನೋಡ್ಬೋದು ನೀವು, ಹಾಗೂ ಎಲ್ಲ ಐಟಮ್ ಕೂಡ ಇತ್ತು. ಜೇನು ಅಂದರೆ ಹನಿ, ಹಾಗೂ ಮಸಾಲ, ಕೆಲವು ಗರಂ ಮಸಾಲ ಮತ್ತು ಬೆಲ್ಲ ಅದೆಲ್ಲ ಇತ್ತು. ಅದನ್ನೆಲ್ಲ ನಾವು ಒಂದೊಂದಾಗಿ ಇವಾಗ ತಗೊಳ್ತಾ ಇದ್ದೀವಿ. ಓಕೆ, ಸ್ಪೈಸಸ್ ಆಗಿ ಇದಕ್ಕೆ ಬಂದಿದ್ದೀವಿ ನಾವು. ಹೋಗುವ ದಾರಿಯಲ್ಲಿ ಸಿಗುತ್ತೆ ಇದು ತಲೀರ್ ನ್ಯಾಚುರಲ್. ಸ್ವಲ್ಪ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಉಂಟು ಇಲ್ಲಿ. ನೀವು ಒಳಗಡೆ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಇಲ್ಲಿ ದಾರಿಯಲ್ಲಿ ಹೋಗುವಾಗ ಈ ಜಾಗದಲ್ಲಿ ಸ್ವಲ್ಪ ಕಮ್ಮಿ ಉಂಟು. ಇವಾಗ ನಾನು ಇದು ಎಂತ ಹಳದಿ ಹಾಗೂ ಇದು ಬೆಲ್ಲ, ಹುಳಿ, ಆಮೇಲೆ ರೋಸು, ಆಮೇಲೆ ಎಂತ ಪೆಪ್ಪರ್ ಎಲ್ಲ ತಗೊಂಡೆ. ಜಾವಿತ್ರಿ ಎಂತ ಸರ್ टेस्ट बी कॉलम का टेस्ट डाल दिया है। और संगले पड़े लांच उसी है सब। हां बट कॉस्टली। इंग्लिश में जमैकन पेपर बोल सकते हैं। जमैकन। हां यस। या हां ಒಂದು ಪಜ್ಜನ ಕೈಯಲ್ಲಿ ಉಂಟು. ಯೋ कुठून जायला ಬಿರಿಯಾನಿ बनी जाता। ಮುನ್ನಾರಲ್ಲಿ ಅಲ್ಲ, ಮುನ್ನಾರ್ಗಿಂತ ಸುಮಾರು ಈಚೆ ಬಂದಿದ್ದೀವಿ ನಾವು. ಮುನ್ನಾರ ಎಂಟ್ರಿ ಆಗೋ ಮೊದಲೇ ನಿಮಗೆ ಇಂಥದ್ದೆಲ್ಲ ಬುಟ್ಟಿ ಅದು ಇದೆಲ್ಲ 3-4 ಶಾಪಲ್ಲಿ ನೇತಾಡಿದ್ದು ಕಾಣ್ಬೋದು. ಅಲ್ಲಿ ಬೇಕಿದ್ರೆ ನೀವು ಒಮ್ಮೆ ನಿಲ್ಲಿಸಿ, ನಿಮಗೆ ಬೇಕಿದ್ರೆ ಏನಾದರೂ ಬಿದಿರಿದ್ದು ಮಾತ್ರ ಅದರದ್ದು ಮಾಡಿಕೊಡ್ತಾರೆ. ಆದರೆ ತುಂಬ ಕಮ್ಮಿ ರೇಟ್. ನಾನು ಎನಿಸಿದೆ ರೋಡ್ ಸೈಡ್ ಹೆಚ್ಚಾಗಿ ಕೆಲವರು ಟೂರಿಸ್ಟು ಅದೆಲ್ಲ ಅಂತ ಹೇಳುವಾಗ ಕೆಲವರು ಗೊತ್ತುಂಟಲ್ಲ ನಿಮಗೆ ರೇಟ್ ಹೈ ಹೇಳ್ತಾರೆ. ಆದರೆ ಎಲ್ಲೇ ಹಾಗೆ ಇರಲಿಲ್ಲ. ಇವರು ನಿಜವಾಗ್ಲೂ ರೀಸನೇಬಲ್ ಪ್ರೈಸ್, ಕಮ್ಮಿನೇ ಅಂತ ಹೇಳ್ಬೋದು. ನಮ್ಮ ಆಚೆ ಸಿಗೋದಕ್ಕಿಂತಲೂ ಕಮ್ಮಿ ಇಲ್ಲಿ ನಿಮಗೆ ಸಿಗುತ್ತೆ.
ಹೋಗ್ಲಿಕ್ಕಿದ್ರೆ ನಿಮಗೆ ನಿಲ್ಲಿಸಿ ನೀವು ಅಲ್ಲಿ ತೊಗೊಳ್ಬೋದು. ಹಾಗೆ ಅವರ ಹತ್ರ ಗೂಗಲ್ ಪೇ ಅದು ಏನು ಕೂಡ ಇಲ್ಲ, ಹಾಗಾಗಿ ಕ್ಯಾಶ್ ಬೇಕಾಗುತ್ತೆ. ನಮ್ಮ ಹತ್ರ ಇದ್ದ ಕ್ಯಾಶಲ್ಲಿ ನಾವು ಅಡ್ಜಸ್ಟ್ ಮಾಡಿ ಇವಾಗ ತೊಗೊಳ್ತಾ ಇದ್ದೀವಿ. ಬೆಂಗಳೂರಾ? ಮಂಗಳೂರು, ಮ್ಯಾಂಗ್ಳೂರು. ಓಕೆ, ನಾವಿವಾಗ ಅಡಿಪಾಲಿ ಮಚ್ಚಿ ಪಲಾವ್ ಅಲ್ಲಿ ಇದ್ದೀವಿ. ಹಾಗೆ ಹೇಳಿದ್ರು ಅವರು, ಗೊತ್ತಿಲ್ಲ ಹೆಸರು. ಗಣೇಶನ್ ಅವರ ಶಾಪಲ್ಲಿ ಇದ್ದೀವಿ. ಇಲ್ಲಿ ನಮಗೆ ಬುಟ್ಟಿ ಅದು ಇದೆಲ್ಲ ಸಿಕ್ತು. ನಿಜವಾಗ್ಲೂ ಹೇಳ್ತೇನೆ, ತುಂಬಾ ಕಮ್ಮಿಗೆ ಸಿಕ್ತು ನಮಗೆ. ಒಂದೊಂದು ಇಷ್ಟು ತಗೊಂಡ್ವಿ ನಾವು 1500 rupees ಆಯಿತು. ನೀವು ಈ ಆನ್ ದ ವೇ ಉಂಟು ಇದು, ಹಾಗಾಗಿ ಇಲ್ಲಿ ಹೋಗುವಾಗ ಇಲ್ಲಿ ಒಮ್ಮೆ ನಿಂತು ಇವರ ಹತ್ರ ಸ್ವಲ್ಪ ಇದು ಮಾಡಿದರೆ ಕೊಡ್ತಾರೆ. ನಾವು ಇದು ಮಾಡಲಿಲ್ಲ, ಬಾರ್ಗೇನ್ ಎಲ್ಲ ಏನು ಮಾಡಲಿಲ್ಲ, ಯಾಕೆಂದರೆ ತುಂಬ ಕಷ್ಟದಲ್ಲಿ ಮಾಡೋದು ಅವರು. ಹಾಗೂ ಪ್ರೈಸ್ ಕೂಡ ರೀಸನೇಬಲ್ ಹೇಳಿದರು, ಯಾಕೆಂದರೆ ತುಂಬ ಕಡೆ ತಗೊಂಡು ನನಗೆ ಗೊತ್ತುಂಟಲ್ವ. ಹಾಗೆ ಅದೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಗಂಟೆ ಲೇಟ್ ಆಯಿತು. ಇವಾಗ ಸ್ವಲ್ಪ ನನಗೆ ಪಂಜುಗೆಲ್ಲ ಸ್ವಲ್ಪ ಹಸಿವಾಗ್ತಾ ಇತ್ತು. ಉಳಿದವ್ರಿಗೆ ಅಷ್ಟು ಹಸಿವಿಲ್ಲ ಅಂತೆ. ಹಾಗೆ ನಾವೇನಿಸಿದ್ವಿ, ಇಲ್ಲಿ ಏನಾದರೂ ಪಾರ್ಸೆಲ್ ತೊಗೊಂಡು ಕಾರಲ್ಲೇ ಸ್ವಲ್ಪ ಹೋಗುವಾಗ ಬರ್ಗರ್ ಅದೆಲ್ಲ ತೊಗೊಂಡು ತಿನ್ನೋಣ ಅಂತೇಳಿ. ಆಮೇಲೆ ಬಿರಿಯಾನಿ ಕೂಡ ತೊಗೊಂಡ್ವಿ, 1-2. ಈ ಸೈಡೆಲ್ಲ ಚೆನ್ನಾಗಿ ಬಿರಿಯಾನಿ ಎಲ್ಲ ಸಿಗುತ್ತೆ, ಹಾಗೆ ಬಿರಿಯಾನಿ ತೊಗೊಂಡ್ವಿ. ಕಾರ್ ನಿಲ್ಲಿಸಿ ಕಾರಲ್ಲೇ ನಾವು ತಿಂತಾಯಿದ್ವಿ, ಯಾಕೆಂದರೆ ಹೋಟೆಲ್ ಹೋಗಿ ಅಲ್ಲಿ ಕೂತ್ಕೊಂಡು ತುಂಬ ಲೇಟ್ ಆಗುತ್ತೆ ಅಂತೇಳಿ ತುಂಬ ದೂರ ಹೋಗ್ಲಿಕ್ಕೆ ಉಂಟಲ್ವ, ಹಾಗಾಗಿ ಕಾರಲ್ಲೇ ತಿಂತಾ ಇದ್ದೀವಿ. ನಮ್ಮ ಮನೆಗೆಲ್ಲ ನಾವು ಸ್ವಲ್ಪ ಆ್ಯಂಟಿಕ್ ಪೀಸ್ ಏನಾದರೂ ಬೇಕಂತ ಹೇಳಿ ತುಂಬ ಆಸೆ ಇತ್ತು ನಮಗೆ. ಎಲ್ಲಾದರೂ ಹೋಗುವಾಗ ನೋಡ್ತಾ ಇದ್ವಿ, ಇಲ್ಲಿ ನಮಗೀಗ ಸಿಕ್ತು. ಹಾಗೆ ಸ್ವಲ್ಪ ನೋಡೋಣ ಯಾವುದೆಲ್ಲ ಇದೆ ಅದನ್ನೆಲ್ಲ ತೊಗೊಳ್ಳೋಣ ಅಂತೇಳಿ. ಈ ರೀತಿ ಗ್ರಾಮ್ ಫೋನ್ ಒಂದು ನನಗೆ ಬೇಕಿತ್ತು, ವರ್ಕಿಂಗ್ ಕಂಡೀಷನಲ್ಲಿ ಉಂಟು, ಚೆನ್ನಾಗಿದೆ. ಹಾಗೆ ನಾವು ಗ್ರಾಮ್ ಫೋನು, ಮತ್ತೊಂದು ಫೋನು, ಬೈನಾಕುಲರ್ ಇದೆಲ್ಲ ತೊಗೊಂಡ್ವಿ. 27,000 ಹೇಳಿದರು, ಮತ್ತು 17,000ಕ್ಕೆ ನಾವು ಬಾರ್ಗೇನ್ ಮಾಡಿ ತೊಗೊಂಡ್ವಿ. ಅಲಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿ.
ಓಕೆ, ಮುನ್ನಾರಿಂದ ಮಂಗಳೂರಿಗೆ ನಮಗೆ 500 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಸಾಕಾಗಿದೆ, ತುಂಬ ಹೊತ್ತು ಜರ್ನಿ ಅಲ್ವಾ. ಆದರೂ ಎಂಜಾಯ್ ಮಾಡ್ತಾ ಮಾಡ್ತಾ ಸ್ವಲ್ಪ ಮಲಗ್ತಾ ಸ್ವಲ್ಪ ನೋಡ್ತಾ ತಿಂತಾ ಈ ರೀತಿ ಬರ್ತಾಯಿದ್ವಿ. ಎಲ್ಲರೂ ಕೂಡ ಹೇಳ್ತಾರೆ ದೊಡ್ಡ ಕಾರ್ ತೊಗೊಳ್ಳಿ, ನಿಮ್ಮದು ದೊಡ್ಡ ಫ್ಯಾಮಿಲಿ ಸರಿಯಾಗುತ್ತೆ. ಅಷ್ಟು ಈಸಿ ಇಲ್ಲ ಎಲ್ಲ ತೊಗೊಳ್ಲಿಕ್ಕೆ ಅಲ್ವಾ. ಇದು ಕೂಡ ನಮ್ಮ ಹೊಸ ಕಾರೇ, 4 ವರ್ಷ ಆಯಿತು. ಇದರ EMI ಇನ್ನೂ ಕೂಡ ನಾವು ಕಟ್ತಾ ಇದ್ವಿ ಲೋನ್. ಹಾಗೂ ನಮ್ಮದು ಕೂಡ ಕೆಲವು ಪ್ಲ್ಯಾನ್ಸ್ ಇರುತ್ತೆ. ಈಗ ಮನೆ ಕೂಡ ಆಗ್ತಾ ಉಂಟು, ದೊಡ್ಡ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ಎಲ್ಲನೂ ಕಷ್ಟ. ಹೊರಗಡೆ ಹೋಗ್ತೀವಿ, ತಿರುಗಾಡ್ತೀವಿ, ತಿಂತೀವಿ, ಎಲ್ಲನೂ ಮಾಡ್ತೀವಿ ಹೌದು. ಆದರೆ ಎಲ್ಲ ಒಟ್ಟಾರೆ ನಾವು ತೊಗೊಳ್ಳಿಕ್ಕೂ ಆಗಲ್ಲ. ಈಗ ರೆಂಟೆಡ್ ಮನೆಯಲ್ಲಿ ಇರೋದು, ಈ ಕಾರನ್ನು ನಾವು ಕೊಟ್ಟು ಇನ್ನೊಂದು ಹೊಸ ಕಾರ್ ತೊಗೊಳ್ಳಿಕ್ಕೆ ಹಾಗೇನೂ ಕಷ್ಟ ಆಗುತ್ತೆ. ಯಾಕೆಂದರೆ ಇದು ಹೊಸ ಕಾರು, ಅಷ್ಟು ಬೇಗ ನಮಗೆ ಅಷ್ಟು ವ್ಯಾಲ್ಯೂ ಕೂಡ ಸಿಗಲ್ಲ. ಹಾಗೂ ರೆಂಟೆಡ್ ಮನೆಯಲ್ಲಿರುವಾಗ 2 ಕಾರ್ ಪಾರ್ಕ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ನೋಡೋಣ, ಹೊಸ ಮನೆ ಆಗ್ತಾ ಉಂಟು. ದೇವರು ಆಶೀರ್ವಾದ ಕೊಟ್ಟರೆ ಇನ್ನೊಂದು ದೊಡ್ಡ ಹೊಸ ಕಾರ್ ಕೂಡ ಬರ್ಬೋದಲ್ವಾ. ಅಂತೂ ಮನೆ ರೀಚ್ ಆದ್ವಿ. ನೆಕ್ಸ್ಟ್ ಇನ್ನು ಮನೆಯಿಂದ ಬರುತ್ತೆ ನಿಮಗೆ ವ್ಲಾಗ್. ಹಾಗಾಗಿ ಮುನ್ನಾರ್ ವ್ಲಾಗ್ ಎಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಯಿತು ಅದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೂ ಲೈಕ್ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ವ್ಲಾಗ್ ಒಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.